ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಇದು ಹೊರರೋಗಿ ನೋಂದಣಿ ವಿಭಾಗ ಕೌಂಟ್ರು. 1 ರಿಂದ 2 ಗಂಟೆಗೆ ಊಟದ ಸಮಯ. ಈಗ 2 ಗಂಟೆ ಆದ್ರೂ ಕೌಂಟರ್ ಓಪನ್ ಆಗಿಲ್ಲ. ನಾವು ಆಗ ತಿಳಿಸಿದಾಗೆ ಇದು ಎ ಕೌಂಟ್ರು. ಬೆಳಗ್ಗೆ ಓಪನ್ ಇರಲಿಲ್ಲ. ಈಗ ಬಂದು ಸಿಬ್ಬಂದಿ ಏನೋ ಕಂಪ್ಯೂಟರ್ ಎಲ್ಲ ಕನೆಕ್ಟ್ ಮಾಡಿ ಈಗ ಅವರು ಚೇರಲ್ಲಿ ಕೂತಿದ್ದಾರೆ. ಇನ್ನ ಬಾಕಿ ಉಳಿದಂತೆ ಏನು ಬಿ ಸಿ ಡಿ ಕೌಂಟ್ರು ಯಾವುದು ಓಪನ್ ಆಗಿಲ್ಲ. ಊಟದ ಸಮಯ ಮುಗಿದ್ರು ಇನ್ನು ಸಿಬ್ಬಂದಿಗಳು ಬಂದಿರಲ್ಲ. ನೋಡಿ ಯಾವ ರೀತಿ ಇಲ್ಲಿನ ಮೇನು ಮುಖ್ಯ ಸರ್ಜನ್ ಇದ್ದಾರೆ. ಆಮೇಲೆ ಇಲ್ಲಿ ಒಬ್ರು ಸಿಬ್ಬಂದಿಗಳ ನಿರ್ಲಕ್ಷ್ಯತನ ನೋಡಿ ಯಾವ ತರ ಇದೆ ಅಂತ. ನಾವು ಬೆಳಿಗ್ಗೆ ಕೇಳಿದಾಗ ಇದಕ್ಕೆಲ್ಲ ಒಂದು ಆಡಳಿತವನ್ನು ನೋಡ್ಕೊಳ್ಳುವಂತ ಒಂದು ಸೂಪರ್ವೈಸರ್ ಇದಾರೆ ಅಂದ್ರೆ ಸೂಪರ್ವೈಸರ್ ಇಲ್ಲ. ಈಗ ಸಮಯ ಎಷ್ಟಾಯ್ತು? 2 ಗಂಟೆ. ಸಮಯ ಎಷ್ಟ್ರಿ? ಫೋನಲ್ಲಿ ತೋರಿಸ್ರಿ. ಫೋನಲ್ಲಿ ಟೈಮ್ ನಾನು ಕ್ಯಾಬಲ್ ಸರ್ ಎಲ್ಲ ಓಪನ್ ಮಾಡಿದ್ರು. ಎಲ್ಲಿ ಎಲ್ಲ ಓಪನ್ ಆಗಿದೆ. ಎಲ್ಲ ಓಪನ್ ಆಗಿದೆ. ಹೋಗಿ ನೋಡ್ರಿ ಸ್ಟಾಫ್ ಇದಾರೆ ಇಲ್ವ ಅಂತ. ಸ್ಟಾಫ್ ಇದಾರೆ ಇಲ್ವ ಕೊಡ್ತಿದಾರಲ್ಲ, ಹೋಗಿ ನೋಡ್ರಿ ನೀವು. ಒಂದ್ ಕೌಂಟರ್ ಅಲ್ಲಿ ಇದಾರೆ. ನಾವಿಲ್ಲಿ ಹೋಗಿಲ್ಲ ಅಂತ ಈ ಕಡೆಯಿಂದ ನಮಗೆ ಬಿಡ್ತಾನೆ ಇಲ್ಲ. ಇಲ್ಲಿ ಇರ್ಲಿ ಬೇರೆ ಕೌಂಟರ್ ಇದಾರೆ ನೋಡ್ರಿ. ಮಾರುತಿ ಬೇರೆ ಕೌಂಟರ್ ಓಪನ್ ಇದಾರೆ ನೋಡ್ರಿ. ಮೆತ್ ತಗೊಂಡು ಹೋಗಿ. ಇವಾಗ ಜನ ಹೊಡೆದೇ ಬಿಡ್ತಾರೆ. ನೀವು ಸೆಂಟರ್ ಹೋದ್ರೆ ಪರವಾಗಿಲ್ಲ, ಅಲ್ಲಿ ಓಪನ್ ಇದೆ ನೋಡ್ರಿ. ಇಬ್ರೇ ಇರೋದು. काउंटर में कितना खाना देखो ಅಂದ್ರೆ ಈಗ ಬಂತು ಸರ್. ಇಬ್ರು ಒಳಗೆ ಹೋಗ್ತಿರೋದು. ಇಬ್ರು ಇದಾರ. 2 ಕೌಂಟರ್ ಆಗ್ಬೇಕು. ಅಲ್ಲ ನೀವು ಬಿಲ್ಲಿಂಗ್ ಕೌಂಟರ್ ಅಲ್ಲ? ವೇದಿಕೆ ನಮ್ದು ಕನ್ನಡ ವೇದಿಕೆ. ಹಾ ಇಷ್ಟೊತ್ತಿಗೆ ಈಗ ಬಂದಿರೋರು. ಆಮೇಲೆ ಇವತ್ತೇನಾಗಿದೆ ಅಂದ್ರೆ ನೆಟ್ವರ್ಕ್ ತುಂಬಾ ಬೆಳಗ್ಗಿಂದ ಸಿಬ್ಬಂದಿ ನೋಡ್ರಿ 2 ಗಂಟೆವರೆಗೆ ಊಟ ಸಮಯ. 4 ಜನ ಕೌಂಟರ್ ಕ್ಲೋಸ್ ಮಾಡಿ ಇಬ್ರು ಹೋಗಿ ಬಿಟ್ಕೊಂಬಲ್ಲ ನೋಡ್ರಿ ಎಷ್ಟು ಜನ ಬಂದ ಒಂದು ನಿಮಿಷ ಆದ್ರೆ ಬಾಗ್ಲ ಕೊಡ್ತಾರೆ. ಒಂದೇ 1 ನಿಮಿಷ, 1 ಗಂಟೆ 1 ನಿಮಿಷ ಆದ್ರೆ ಊಟಕ್ಕೆ ಬಂದ ಕರೆಕ್ಟಾಗಿ 2 ಗಂಟೆಗೆ ಟೈಮ್ ಯಾಕೆ 4 ಓಪನ್ ಮಾಡ್ಬಿಟ್ಟು 2 ಕಂಟಿನ್ಯೂ ಮಾಡೋಕ್ಕಾಗಲ್ವಾ? ಬರ್ಲಿ ಅವ್ರು ಸಿಬ್ಬಂದಿಗಳು ಬರ್ಲಿ. ಸಿಬ್ಬಂದಿ ಯಾವ ಊರಿಗೆ ಊಟ ಮಾಡ್ಕೊಂಡು ಕ್ಯಾಶ್ ಇರುತ್ತೆ, ಅರ್ಥ ಮಾಡ್ಕೋಬೇಕು ನೀವು. ಒಳಗಡೆ ಹೋಗಬಾರ್ದು ಯಾವತ್ತು. ಸಿಬ್ಬಂದಿಗಳಿಗೆ ಕೇಳದ ಲೈವ್ ಅಲ್ಲಿ, ಸಿಬ್ಬಂದಿಗಳಿಗೆ ಲೈವ್ ಅಲ್ಲಿ ಕೇಳದ ಎಲ್ಲಿಗೆ ಹೋಗಿದ್ರಿ, ಎಷ್ಟೊತ್ತು ಊಟದ ಗಂಟೆ ಎಷ್ಟು, 2 ಗಂಟೆಗೆ ಎಷ್ಟೊತ್ತಿಗೆ ಬಂದ್ರು ಅಂತ ಕೇಳದ. ಒಳಗಡೆ ಹೋಗೋರು ನೋಡು ಅನ್ನ ತಂದು ಅನ್ನ ತಿಂದಿಲ್ಲ ನೋಡಿ. ಊಟ ತಂದು ತಿಂದಿಲ್ಲ, ಇನ್ನು ಕೌಂಟರ್ಗೋಸ್ಕರ ಕಾಯ್ತದೆ. ಬರ್ಲಿ ಅವ್ರು ಸಿಬ್ಬಂದಿಗಳು ಬಂದಾಗ ಇಲ್ಲೇ ಇರ್ರಿ. ಅವರು ಯಾರಂತ ಕೇಳಲ್ಲ. ಅವರು ಇರ್ರಿ, ಅವರು ಮೇನ್ ಆಫೀಸರ್ನ ಕರ್ಸಿ ಈಗ ಜಿಲ್ಲಾ ಸರ್ಜನ್. ಈಗ ಬರ್ತಾರೆ ಸರ್ವಸರ ಇಲ್ಲ ಅಂತಾರ ಹೋಗ್ತಾರೆ. ನಮ್ಮ ರೈತರುಗಳಿಗೆ ನಾವು ಕಲ್ಯಾಣ ಕಂಡ್ರೆ ಅಲ್ಲಿಂದ ನೋಡ್ರಿ ಕರ್ಕೊಂಡೆ ನಾವು ಅನ್ನ ತಗೊಂಬಂದಿ ಕಾಯ್ತಾ ಇದ್ರ. 1 ಗಂಟೆಯಿಂದ ಕಾಯ್ತಾ ಇದ್ರ.
ಬರ್ಲಿ ಅವ್ರು. ಬೆಳಗ್ಗೆ ಒಂಚೂರು ತಿಂಡಿ ತಿಂದು ಬಂದು ಅನ್ನ ತಗೊಂಡು ತಿಂದು ಚೀಡಿನ ಕೊಡ್ತಿಲ್ರಿ, ಚೀಡಿನ ಕೊಡ್ತಿಲ್ಲ. ಈಗ ಇವ್ರು ಏನ್ ಮಾಡ್ತಾರೆ ಇವ್ರು? ಈಗ ಏನ್ ಗೊತ್ತಾ ಸರ್, 1 ಗಂಟೆಗೆ ಊಟ ಸಮಯ ಅಂತ ಬಂದ್ರೆ ಇವ್ರು ಕ್ಯೂ ನಿಂತಿರ್ತಾರೆ. ಕ್ಯೂ ಎಲ್ಲಿಗಿರ್ತಾರೆ ಅಲ್ಲಿಗಿರ್ತಾರೆ. 1 ಗಂಟೆ ಇವ್ರ 12 ಗಂಟೆಗೆ ಬಂದಿರ್ತಾರೆ. 1 ಅವರ್ ಬೇಕು ಮೂವ್ ಆಗಕ್ಕೆ. ಇವ್ರು ಅಲ್ಲಿ ಬಂದು ನಿಂತವ್ರು ಇಲ್ಲಿ ಬರೋತ್ತೆ ಬಾಗ್ಲಾಕ್ ಹೋಗಿರ್ತಾರೆ. ಅಷ್ಟೊತ್ತಿಗೆ 1 ಅವರ್ ನಿಂತಿರ್ತಾರೆ. ಈಗ 1 ಅವರ್ 2 ಅವರ್ ನಿಂತಂಗೈತವ್ರು. ಅಲ್ಲಣ್ಣ ಬಡವರು, ನಾವಿಲ್ಲ ಹೋಗೋಣ. ನಾವು ಬಡವರು, ರೈತರು, ನಾರ್ಮಲ್ ಫೋನ್ ಅಲ್ಲಿ ಅವ್ರು ಬಂದಾಗ ಸಿಬ್ಬಂದಿ ನಾವು ಕೇಳ್ತೀವಲ್ಲ, ನಾರ್ಮಲ್ ಫೋನ್ ಅಲ್ಲಿ ಫೋಟೋ ತಕ್ಕೊಳ್ರಿ. ಅವ್ರಿಗೆ ತೋರ್ಸೋದು ಇದ್ ಮಾಡ್ತಾರಣ್ಣ ಅವರು. ಅವಾಗಿಂದ ಓಪನ್ ಮಾಡಿಲ್ಲ. ಅದು ಈ ತಾನೇ ಅದು ಈ ಕೌಂಟರ್ ಓಪನ್ ಮಾಡಿ ಮಹಿಳೆಯರಿಗೆ ಅಂತ ಹೇಳಿ. ಮಹಿಳೆಯರಿಗೆ ಬೇರೆ ಕೌಂಟ್ರು, ಗಂಡಸರಿಗೆ ಬೇರೆ ಕೌಂಟ್ರು. ನೋಡ ನಾವು ಸೇವೆ ಮಾಡ್ತಿರೋದು. ಎಷ್ಟು ಜನ ಬಂದಿದ್ದಾರೆ? ಒಂದೇ ನಿಮಿಷ. ಆ ಕಡೆ ಅವರು ಬಂದಿದಾರಾ? ಇವ್ರು ಯಾವ ಗ್ಯಾಪ್ ಅಲ್ಲಿ ಬಂದ್ರು ಒಳಗಡೆ? ಬಂದ್ರೆ 1 ಗಂಟೆ ಊಟಕ್ಕೆ ಹೋಗಿದಾರ. ಅಲ್ಲ, ನಾವು ಇಲ್ಲೇ ಕಾಯ್ತಿದ್ವಲ್ಲ, ಅವಾಗ ಇರ್ಲಿಲ್ಲ. ನೀವು ಮಾತಾಡ್ತಿರಲ್ಲ ಮಾತಾಡ್ತಿರಲ್ಲ. ಆಮೇಲೆ ಸಿಬ್ಬಂದಿಗಳಿಗೆ ಏನು ID ಕಾರ್ಡ್ ಇರಲ್ವಾ ಅಣ್ಣಾರ? ID ಕಾರ್ಡ್ ಏನಿರಲ್ಲ ನಿಮ್ಗೆ? ಮನೆಗೆ ಬಂದಂಗೆ ಕೆಲಸ ಮಾಡ್ತಾ ಇದ್ರಾ? ಮತ್ತೆ ಯಾಕೆ ID ಕಾರ್ಡ್ ಹಾಕೊಂಡಿಲ್ಲ ಯಾರು? ಇದು ಕವರೇಜ್ ಮಾಡ್ತಾ ಇದ್ರೇನ್ರಿ? ಬರ್ತಾ ಇದೆಯಾ ಲೈವ್? ID ಕಾರ್ಡ್ ಒಬ್ರಿಗೆ ಕೂಡ ID ಕಾರ್ಡ್ ಇಲ್ಲ. ನೀವು ಸಿಬ್ಬಂದಿಗಳು ಅಂತ ಯಾರಿಗೆ ಹೆಂಗ್ ಗೊತ್ತಾಗತ್ತೆ ಅವ್ರೆ? ಕವರೇಜ್ ಆಗ್ತಿದ್ಯಾ? ಒಬ್ರಿಗೂ ID ಕಾರ್ಡ್ ಇಲ್ಲ. 4 ಜನ ಬಂದು ಕೌಂಟರ್ ಮಾಡ್ತಿದಾರೆ. ನೀವು ಎಲ್ಲಿಗೂ ಊಟಕ್ಕೆ ಹೋಗ್ತೀರಾ ಸರ್? ಒಂದು ಸಣ್ಣ ಮಾಹಿತಿ ಹಂಗೆ ಹೇಳ್ರಿ. ಊಟಕ್ಕೆ ಬಾಕ್ಸ್ ತಗೊಂಡಿರ್ತೀರಾ, ಕ್ಯಾಂಟೀನ್ಗೆ ಹೋಗಿರ್ತೀರಾ, ಅಥವಾ ಬಾಕ್ಸ್ ತಂದಿರ್ತೀರಾ? 1 ಅವರ್ 1 ಗಂಟೆಗೆ ಹೋಗಿ 2 ಗಂಟೆಗೆ ಬಂದು ಈಗ ಕೂತಿದ್ದಾರೆ. ಈಗ ಇಲ್ಲ ಸಾ 11:30 11:30 ಇದ್ ಮಾಡಿದ್ರು. 11:30 ಮತ್ತೆ 11:30 12 ಗಂಟೆಗೆ ಒಂದು ಬರೀ ಇದ್ ಮಾಡಿದ್ರು. ಆ ಕಡೆ ಇಲ್ಲ, ಈ ಕಡೆ ಅವರು ಬೆಳಿಗ್ಗೆ 10 ಗಂಟೆಗೆ ಬಂದರು. 10 ಗಂಟೆಯಿಂದ ಕಾಯ್ತಾ ಇದೀವಿ. ಬೆಳಿಗ್ಗೆ 10 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯಿಂದ ಕಾಯ್ತಾ ಬರ್ರಿ ಮೇಲೆ ಹೋಗಿ. ಮೇನ್ ಡಾಕ್ಟರ್ ಡೈಲಿ ಮಾಡ್ಬೇಕು. ಹೌದು, ಖಂಡಿತ ಹಾ. ಈ ಕಡೆ ಬರ್ರಿ. ಅದು ಮಾಮೂಲಿ ವಿಡಿಯೋ, ಅದು ನಮ್ಮ ಫೋನ್ ಅಲ್ಲಿದೆ ಅಲ್ಲ. ಎಲ್ಲಿದ್ದಾರೆ ನಿಮ್ಮ ಮಗಳು? 10 ಗಂಟೆ 10 ಗಂಟೆ ಬಂದಳ ಅವಳು. 10 ಗಂಟೆ ಬಂದ. 10 ಗಂಟೆಯಿಂದ ಅವಳಿಗೆ ಹಳ್ಳಿಯಿಂದ ಬಂದ ಅವಳು. ಈಗಲೂ ಅವಳಿಗೆ ಇದು ಕೊಡ್ತಿಲ್ಲ. 10 ಗಂಟೆ ಆಗ್ತಾ ಇಲ್ಲ ಇನ್ನು. 10 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯಿಂದ ಇವ್ರು 5 ಗಂಟೆ ಬರ್ತಾರೆ, ಬಿಟ್ಟು ಕಾಯ್ಬೇಕಾದ್ರೆ ಸರಿ, ಓಕೆ ಬನ್ನಿ. ಅಲ್ಲೇ ಹೋಗದ ಅಧ್ಯಕ್ಷ, ಅಲ್ಲೇ ಹೋಗಿ ಕರ್ಕೊಂಡ್ ಬರೋದು. ಇಲ್ಲ, ನಾವು ಆದರ್ಶಿನ ಡೈಲಿ ಬರ್ತೀವಿ. ಬರ್ರಿ. ಇಬ್ರು ಬೈಕಲ್ಲಿ ಬಿದ್ದಿದ್ದಾರೆ ಅನ್ಸುತ್ತೆ. ಇಬ್ರು ಬೈಕಲ್ಲಿ ಬಿದ್ದಿದ್ದಾರೆ.